ವೀಕ್ಷಕರೇ, ಒಂದೇ ದಿನ ಒಂದೇ ದೇಶ ಎರಡು ಲೋಕಲ್ ಕೋರ್ಟ್ಗಳು ಎರಡು ಭಿನ್ನವಾದ ತೀರ್ಪುಗಳನ್ನ ಪ್ರಕಟಿಸಿದೆ. ಅದರಲ್ಲೂ ಮೊದಲ ತೀರ್ಪು ದೇಶವನ್ನೇ ಸಂಚಲನಗೊಳಿಸಿದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಕಮ್ ಹಾಸ್ಪಿಟಲ್ನಲ್ಲಿ ಒಬ್ಬ ಜೂನಿಯರ್ ಡಾಕ್ಟರ್ ಮೇಲೆ ಅತ್ಯಂತ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ಸಂಜಯ್ ರಾಯ್ಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸದೆ ಆತ ಬದುಕಿರೋವರೆಗೂ ಜೈಲಿನಲ್ಲೇ ಇರೋ ಹಾಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಇದೊಂದು ಅಪರೂಪದ ಪ್ರಕರಣ ಅಲ್ಲ ಅಂತ ಇದಕ್ಕೆ ಮರಣದಂಡನೆ ಶಿಕ್ಷೆ ಕೊಡಲಾಗುವುದಿಲ್ಲ ಅಂತ ಹೇಳಿ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸಿತು. ಸೊ ನಾರ್ಮಲ್ ಆಗಿ ಈ ತೀರ್ಪು ಬಹಳಷ್ಟು ಜನಗಳಿಗೆ ಅಸಮಾಧಾನ ತಂದಿದೆ. ಎಟ್ ದ ಸೇಮ್ ಟೈಮ್ ಅದೇ ಜನವರಿ 20ರಂದು ಕೇರಳ ಸೆಷನ್ ಕೋರ್ಟ್ ಇದಕ್ಕೆ ಕಂಪ್ಲೀಟ್ ಆಗಿ ಆಪೋಸಿಟ್ ತೀರ್ಪೊಂದನ್ನ ಪ್ರಕಟಿಸಿದೆ. 2022ರಲ್ಲಿ ತನ್ನ ಪ್ರಿಯಕರನಿಗೆ ಆಯುರ್ವೇದಿಕ್ ಕಷಾಯದಲ್ಲಿ ವಿಷ ಹಾಕಿ ಕೊಲೆ ಮಾಡಿದ 24 ವರ್ಷದ ಗ್ರೀಷ್ಮಾಗೆ ದೋಷಿ ಎಂದು ಪರಿಗಣಿಸಿ ಕೇರಳದ ಸೆಷನ್ ಕೋರ್ಟ್ ಆಕೆಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಕೇರಳನ ಕನ್ಸಿಡರ್ ಮಾಡಿದ್ರೆ 24 ವರ್ಷದ ಗ್ರೀಷ್ಮಾ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರೋ ಅಪರಾಧಿ. ಹಾಸ್ಪಿಟಲ್ನಲ್ಲಿ ಡ್ಯೂಟಿಯಲ್ಲಿದ್ದ ಡಾಕ್ಟರ್ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡೋದು ಅತ್ಯಂತ ಅಪರೂಪದಲ್ಲೇ ಅಪರೂಪ ಹೇಗೆ ಆಗಲ್ಲ? ಮತ್ತೊಂದು ಕಡೆ ತನ್ನ ಪ್ರಿಯಕರನನ್ನ ವಿಷ ಕುಡಿಸಿ ಕೊಲೆ ಮಾಡೋದು ಅತ್ಯಂತ ಅಪರೂಪದಲ್ಲೇ ಅಪರಾಧ ಹೇಗೆ ಆಗತ್ತೆ? ಒಂದೇ ದಿನ ನಮ್ಮ ದೇಶದಲ್ಲಿ ಎರಡು ಭಿನ್ನ ಕೋರ್ಟ್ಗಳು ಎರಡು ಭಿನ್ನವಾದ ತೀರ್ಪನ್ನ ಹೇಗೆ ಪ್ರಕಟಿಸಿದೆ? ವೀಕ್ಷಕರೇ, ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಆಧುನಿಕ ನ್ಯಾಯ ವ್ಯವಸ್ಥೆಯಲ್ಲಿ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬ ನ್ಯಾಯವನ್ನ ನ್ಯಾಯಾಂಗದಿಂದ ಎಕ್ಸ್ಪೆಕ್ಟ್ ಮಾಡಬಾರದು. ಪ್ರಾಣಕ್ಕೆ ಪ್ರಾಣ ಎಂಬ ಪ್ರಾಚೀನ ನ್ಯಾಯ ವ್ಯವಸ್ಥೆಯಿಂದ ಹೊರಬರಬೇಕು. ಕ್ರೂರತ್ವಕ್ಕೆ ಕ್ರೂರತ್ವವನ್ನೇ ತೀರ್ಪಾಗಿ ಆಶಿಸೋದು ತಪ್ಪು. ಇದು ನಮ್ಮ ನ್ಯಾಯಾಂಗದ ಆಶಯವಲ್ಲ. ಜ್ಞಾನ, ಕರುಣೆ, ನ್ಯಾಯದ ಬಗ್ಗೆ ಅಪರಾಧಿಗೆ ತಿಳಿಸಿ ಆತನ ಮನಸ್ಸಲ್ಲಿ ಮನುಷ್ಯತ್ವದ ಬೀಜ ಬಿತ್ತೋದೇ ನಮ್ಮ ಕರ್ತವ್ಯ. ಇದನ್ನ ಕೋಲ್ಕತ್ತಾ ಕೇಸ್ನಲ್ಲಿ ಅಪರಾಧಿಗೆ ಗಲ್ಲು ಶಿಕ್ಷೆ ಕೊಡದೆ ಜೀವಾವಧಿ ಶಿಕ್ಷೆ ಪ್ರಕಟಗೊಳಿಸಿದ ಕೋರ್ಟ್ನ ನ್ಯಾಯಾಧೀಶರ ಮಾತುಗಳು. 162 ದಿನಗಳ ಸುದೀರ್ಘ ವಿಚಾರಣೆಯ ಬಳಿಕ ಸಂಜಯ್ ರಾಯ್ನನ್ನ ದೋಷಿ ಅಂತ ಪರಿಗಣಿಸಿ ಆತ ಇನ್ನು ಸಾಯೋವರೆಗೂ ಜೈಲಿನಲ್ಲಿ ಇರಬೇಕು ಅಂತ ಕೋರ್ಟ್ ತೀರ್ಪನ್ನು ಪ್ರಕಟಿಸುತ್ತೆ. ಸಂಜಯ್ ರಾಯ್ಗೆ 50,000 ದಂಡನ್ನು ವಿಧಿಸಿದೆ. ಅದಲ್ಲದೆ ಬಾಧಿತೆಯ ತಂದೆ ತಾಯಿಗೆ ಪಶ್ಚಿಮ ಬಂಗಾಳ ಸರ್ಕಾರ 17 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಕೋರ್ಟ್ ಹೇಳುತ್ತೆ. ಸಹಜವಾಗಿ ಈ ತೀರ್ಪು ಆ ಬಾಧಿತೆಯ ತಂದೆ ತಾಯಿಗೆ ಶಾಕ್ ನೀಡಿತ್ತು. ತೀರ್ಪು ಕೊಡೋ ಟೈಮ್ನಲ್ಲಿ ಅವರಿಬ್ಬರು ಕೋರ್ಟ್ ಹಾಲ್ನಲ್ಲೇ ಇದ್ರು. ಅವರಿಬ್ಬರು ಅಂದ್ರೆ ಜೂನಿಯರ್ ಡಾಕ್ಟರ್ನ ತಂದೆ ತಾಯಿ ಜಡ್ಜ್ ಮುಂದೆ ಕೈ ಮುಗಿದು, ನಮಗೆ ಯಾವುದೇ ರೀತಿಯ ಪರಿಹಾರ ಬೇಡ, ನಮ್ಮ ಮಗಳಿಗೆ ನ್ಯಾಯ ಮಾತ್ರ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗಸ್ಟ್ 9, 2024 ಅಂದ್ರೆ 5 ತಿಂಗಳ ಹಿಂದೆ ಕೋಲ್ಕತ್ತಾದಲ್ಲಿರೋ ಆರ್ಜಿಕರ್ ಹಾಸ್ಪಿಟಲ್ ನಲ್ಲಿ ಡ್ಯೂಟಿ ಮಾಡ್ತಿದ್ದು ಅರ್ಧ ರಾತ್ರಿ ಅದೇ ಹಾಸ್ಪಿಟಲ್ ನಲ್ಲಿದ್ದ ಸೆಮಿನಾರ್ ಹಾಲ್ ನಲ್ಲಿ ರೆಸ್ಟ್ ತಗೋತಿದ್ದ 31 ವರ್ಷದ ಜೂನಿಯರ್ ಡಾಕ್ಟರ್ ಮೇಲೆ ಅದೇ ಹಾಸ್ಪಿಟಲ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸಿವಿಲ್ ವಾಲಂಟಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಈ ಸಂಜಯ್ ರಾಯ್ ಬರ್ಬರವಾಗಿ ಅತ್ಯಾಚಾರ ಮಾಡಿ ನಂತರ ಆಕೆನ ಕೊಲೆ ಮಾಡ್ತಾನೆ. ಆಕೆಯ ದೇಹದ ಮೇಲೆ 16 ಕಡೆ ತೀವ್ರವಾದ ಗಾಯಗಳಿದ್ವು. ದೇಹದ ಒಳಗಡೆ 9 ಕಡೆ. ಆಕೆಯ ತುಟಿ, ಕೆನ್ನೆ, ಬಾಯಿ, ಕುತ್ತಿಗೆ, ಭುಜಗಳು, ಕಾಲುಗಳು ಎಲ್ಲಾ ಕಡೆ ಗಾಯಗಳಿದ್ವು. ಆಕೆಯ ಪ್ರೈವೇಟ್ ಭಾಗಗಳಂತೂ ತೀವ್ರವಾಗಿ ಗಾಯಗೊಂಡಿದ್ವು. ಇದೊಂದು ಬಹಳ ನಿಷ್ಠೂರವಾಗಿ ನಡೆದ ಬರ್ಬರ ಕೃತ್ಯ. ಈವನ್ ಇದರ ಪ್ರಿಲಿಮಿನರಿ ರಿಪೋರ್ಟ್ ಬಂದಾಗ ಇದೊಂದು ಗ್ಯಾಂಗ್ ರೇಪ್ ರೀತಿ ಆಗಿದೆ ಅನ್ನೋ ಅನುಮಾನ ಹಾಗೆಯೇ ಬಂದಿತ್ತು. ಇದೇ ವಿಷಯವಾಗಿ ಆಕೆಯ ಪೋಷಕರು ಕೋರ್ಟ್ ನ ಮೆಟ್ಟಿಲೇರಿದ್ರು. ದೇಶಾದ್ಯಂತ ತೀವ್ರವಾಗಿ ಪ್ರೊಟೆಸ್ಟ್ಗಳು ನಡೆಯೋಕೆ ಶುರುವಾಯಿತು. ಡಾಕ್ಟರ್ಗಳ ಸಮೂಹವೇ ರೋಡ್ಗೆ ಇಳಿದು ಆಕೆಯ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡಿದ್ರು. ಪಶ್ಚಿಮ ಬಂಗಾಳ ಸರ್ಕಾರದ ಮೇಲೆ ಒತ್ತಡ ಏರ್ತಾನೆ ಬಂತು. ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಪ್ರಶ್ನೆಗಳು ಏಳೋಕೆ ಶುರುವಾಯಿತು. ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶಿಸಿ ಇದರ ಇನ್ವೆಸ್ಟಿಗೇಷನ್ ನ ಸಿಬಿಐಗೆ ವಹಿಸುತ್ತೆ. ಇದಾಗಿಯೂ ಅಪರಾಧಿಗೆ ಶಿಕ್ಷೆ ವಿಧಿಸೋಕೆ 162 ದಿನಗಳೇ ಬೇಕಾಯ್ತು. ನಮ್ಮ ದೇಶದಲ್ಲಿ ಇರೋ ಪೆಂಡಿಂಗ್ ಕೇಸಸ್ ಗಳನ್ನ ನೋಡಿದ್ರೆ ಈ ತೀರ್ಪು ಬಹಳನೇ ಬೇಗ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಜಡ್ಜ್ ಎಲ್ಲಾ ವಿಚಾರಣೆಯ ಬಳಿಕ ಇದು ಅಪರೂಪದ ಪ್ರಕರಣದ ಅಂಡರ್ ಬರಲ್ಲ ಅಂತ ಹೇಳಿ ಗಲ್ಲು ಶಿಕ್ಷೆಯ ಬದಲಿಗೆ ಜೀವಾವಧಿ ಶಿಕ್ಷೆ ವಿಧಿಸ್ತಾರೆ. ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುವಾಗ ಈ ಘಟನೆ ಸಂಭವಿಸಿರೋದ್ರಿಂದ ಆಕೆಯ ಸಾವಿಗೆ 10 ಲಕ್ಷ ರೂಪಾಯಿಗಳು, ಆಕೆಯ ಮೇಲೆ ನಡೆದ ಅತ್ಯಾಚಾರಕ್ಕೆ 7 ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕಾಂಪನ್ಸೇಟ್ ಮಾಡಬೇಕು ಅಂತ ಕೋರ್ಟ್ ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಪಾಸ್ ಮಾಡಿದೆ. ಅಂದ್ರೆ ಸಾವಿಗೆ 10 ಲಕ್ಷ, ಅತ್ಯಾಚಾರಕ್ಕೆ 7 ಲಕ್ಷ ಅಂತ ಲೆಕ್ಕ ಸಮೇತ ಹೇಳಿದೆ. ಮತ್ತೊಂದು ಕಡೆ ಸಂಜಯ್ ರಾಯ್
ಪದೇ ಪದೇ ನಾನು ನಿರ್ದೋಷಿ ಅಂತ ಕೋರ್ಟ್ಗೆ ಹೇಳ್ತಾನೆ ಇದ್ದ. ಈ ಕೇಸ್ನಲ್ಲಿ ನನ್ನನ್ನ ಫ್ರೇಮ್ ಮಾಡಲಾಗಿದೆ. ಸಿಬಿಐನವರು ನನ್ನನ್ನ ಟಾರ್ಚರ್ ಮಾಡಿ ಸುಳ್ಳು ಸ್ಟೇಟ್ಮೆಂಟ್ ಗಳನ್ನ ತಗೊಂಡಿದ್ದಾರೆ. ಸಾಕಷ್ಟು ಸಾಕ್ಷಿಗಳನ್ನ ಈ ಸಿಬಿಐ ಧ್ವಂಸ ಮಾಡಿದ್ದಾರೆ ಅಂತ ಹೇಳ್ತಾನೆ. ಈಗ ಕೋರ್ಟ್ ಆತನಿಗೂ ಅವಕಾಶ ಕೊಟ್ಟು ನೀನು ಬೇಕಾದ್ರೆ ಕೋಲ್ಕತ್ತಾ ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡ್ಕೋಬಹುದು, ಅದರ ಹಕ್ಕು ನಿನಗೆ ಇದೆ ಅಂತ ಸಂಜಯ್ ರಾಯ್ಗೆ ಕೋರ್ಟ್ ಹೇಳುತ್ತೆ. ಸೊ ಹಾಗಾಗಿ ಈ ಕೇಸ್ನಲ್ಲಿ ಸಂಜಯ್ ರಾಯ್ಗೆ ಇದೇ ತೀರ್ಪು ಫೈನಲ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಕೊನೆಯದಾಗಿ ಇದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ಹಾಗೆ ಸುಪ್ರೀಂ ಕೋರ್ಟ್ ಕೊನೆಯದಾಗಿ ಏನು ತೀರ್ಪು ಕೊಡುತ್ತೋ ಅದೇ ಫೈನಲ್ ಈ ಕೇಸ್ನಲ್ಲಿ. ಈ ತೀರ್ಪಿನ ವಿರುದ್ಧ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಆಕೆ ಹೇಳ್ತಾರೆ, ಈ ಪ್ರಕರಣವನ್ನ ಸಿಬಿಐಗೆ ಕೊಡದೆ ನಮ್ಮ ಸ್ಟೇಟ್ ಪೊಲೀಸ್ ಏಜೆನ್ಸೀಸ್ ಗಳಿಗೆ ಕೊಟ್ಟಿದ್ದಿದ್ರೆ ನಾವು ಈ ಕೇಸ್ನ 60 ದಿನಗಳಲ್ಲಿ ಪೂರ್ತಿ ಮಾಡಿ ಅಪರಾಧಿಗೆ ಗಲ್ಲು ಶಿಕ್ಷೆ ವಿಧಿಸೋ ಹಾಗೆ ಮಾಡ್ತಿದ್ವಿ ಅಂತ. ಈವನ್ ಬಿಜೆಪಿ ಗವರ್ಮೆಂಟ್ ಕೂಡ ಈ ತೀರ್ಪನ್ನ ಒಪ್ಪಿಕೊಂಡಿಲ್ಲ. ಬದಲಿಗೆ ಪಶ್ಚಿಮ ಬಂಗಾಳ ಗವರ್ಮೆಂಟ್ ನ ಅವರು ಟಾರ್ಗೆಟ್ ಮಾಡಿ ಪೊಲೀಸ್ ಕಮಿಷನರ್ ಹಾಗೆ ಸಿಎಂ ಮೇಲೆನೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಘಟನೆ ನಡೆದು ಇಂದಿನವರೆಗೂ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮುಂದೆನೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿರೋ ನೂರಾರು ಡಾಕ್ಟರ್ಗಳು ಕೂಡ ಈ ತೀರ್ಪಿಗೆ ಅಸಮಾಧಾನ ಹೊರಹಾಕಿದ್ದಾರೆ. ಇದರಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಮಾಡೋಕೆ ಬಹಳಷ್ಟು ವಿಷಯಗಳಿವೆ, ಇದರಲ್ಲಿ ದೊಡ್ಡ ಷಡ್ಯಂತ್ರನೇ ಇದೆ ಅಂತ ಹೇಳಿ ಜೂನಿಯರ್ ಡಾಕ್ಟರ್ನ ಪೋಷಕರು ಕೂಡ ಅನುಮಾನಿಸುತ್ತಿದ್ದಾರೆ, ಆರೋಪಿಸುತ್ತಿದ್ದಾರೆ. ನಿರ್ಭಯ ಕೇಸ್ನಲ್ಲಿ ಹೇಗೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತೋ ಅಷ್ಟೇ ಕ್ರೂರವಾಗಿ ನಡೆದಿರೋ ಈ ಘಟನೆಗೂ ಸಂಜಯ್ ರಾಯ್ನನ್ನ ಗಲ್ಲು ಶಿಕ್ಷೆಗೆ ಗುರಿಯಾಗಿಸಬೇಕು ಅನ್ನೋದು ಎಲ್ಲರ ರಿಕ್ವೆಸ್ಟ್ ಹಾಗೆ ಡಿಮ್ಯಾಂಡ್. ಈಗ ಇದೇ ಜನವರಿ 20ರಂದು ಕೇರಳದ ಸೆಷನ್ ಕೋರ್ಟ್ 24 ವರ್ಷದ ಹುಡುಗಿಗೆ ಗಲ್ಲು ಶಿಕ್ಷೆ ವಿಧಿಸಿ ಇದು ಅಪರೂಪದಲ್ಲೇ ಅಪರೂಪವಾದ ಕೇಸ್ ಅಂತ ಪರಿಗಣಿಸಿ ಆಕೆಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಅಂತ ತೀರ್ಪನ್ನ ಪ್ರಕಟಿಸುತ್ತೆ. ವೀಕ್ಷಕರೇ, ಯಾಕೆ ಈ ವ್ಯತ್ಯಾಸ? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಕೇರಳದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರೋ ಹುಡುಗಿಯ ಕೇಸನ್ನು ಕೂಡ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೋಬೇಕು. ಕೇರಳ ರಾಜ್ಯದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿಗೆ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಈ ಗ್ರೀಷ್ಮಳ ಪ್ರಕರಣ ಆ ಟೈಮ್ನಲ್ಲಿ ಬಹಳನೇ ಸಂಚಲನ ಮೂಡಿಸಿದ ಕೇಸ್ ಇದು. ಈಗ ಅದರ ತೀರ್ಪು ಇನ್ನೂ ಸಂಚಲನಕ್ಕೆ ಕಾರಣವಾಗಿದೆ. 2022ರಲ್ಲಿ ನಡೆದ ಈ ಕೇಸ್ಗೆ ಮುಖ್ಯ ಕಾರಣ ಗ್ರೀಷ್ಮ ಹಾಗೂ ಶರುಣ್ನ ಮಧ್ಯೆ ಇದ್ದ ಪ್ರೀತಿ. ಶರುಣ್ ಕೇರಳದ ತಿರುವನಂತಪುರಂ ಡಿಸ್ಟ್ರಿಕ್ಟ್ ನಲ್ಲಿ BSc ರೇಡಿಯೋಲಜಿಯ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ರೆ, ಗ್ರೀಷ್ಮ ಲಿಟರೇಚರ್ ನಲ್ಲಿ PG ಮಾಡ್ತಿದ್ಲು. ಇಬ್ಬರು ಕೂಡ ಕಾಲೇಜ್ಗೆ ಹೋಗ್ತಿದ್ದ ಟೈಮ್ ನಲ್ಲಿ ಒಂದೇ ಬಸ್ ನಲ್ಲಿ ಜರ್ನಿ ಮಾಡ್ತಿದ್ರು. ಇದೇ ಟೈಮ್ ನಲ್ಲಿ ಅವರಿಬ್ಬರಿಗೂ ಪರಿಚಯವಾಗುತ್ತೆ. ನಂತರ ಆ ಪರಿಚಯ ಪ್ರೀತಿಗೆ ತಿರುಗುತ್ತೆ. ಇಬ್ಬರು ಸೇರಿ ಬಹಳಷ್ಟು ರೀಲ್ಸ್ ಗಳನ್ನ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಸಾಕಷ್ಟು ಟೈಮ್ ಈ ಪ್ರಕರಣ ಹೊರಬಂದ ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಇಬ್ಬರು ಪ್ರೇಮ ಪಕ್ಷಿಗಳ ಹಾಗೆ ಒಟ್ಟೊಟ್ಟಿಗೆ ಇರೋದನ್ನ ಈ ವಿಡಿಯೋಗಳನ್ನ ನೋಡೇ ಅರ್ಥ ಮಾಡ್ಕೋಬಹುದು. ಈ ಗ್ರೀಷ್ಮ ತನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು. ಆಕೆಗೆ ಮದುವೆ ಮಾಡಬೇಕು ಅಂತ ಹೆತ್ತವರು ನಿರ್ಧರಿಸಿ ನಾಗರ್ಕೋಯಿಲ್ನಿಂದ ಒಬ್ಬ ಆರ್ಮಿ ಆಫೀಸರ್ನ ಗ್ರೀಷ್ಮಗೆ ಪರಿಚಯಿಸ್ತಾರೆ. ಈ ಆಫರ್ ಗ್ರೀಷ್ಮಗೆ ಬಹಳನೇ ಹಿಡಿಸುತ್ತೆ. ಶರುಣ್ನ ಪ್ರೀತಿಗಿಂತ ತನಗೆ ತನ್ನ ತಂದೆ ತಾಯಿ ನೋಡಿರೋ ಹುಡುಗನೇ ಪರ್ಫೆಕ್ಟ್ ಅನ್ಸುತ್ತೆ. ಜೊತೆಗೆ ಆ ಆರ್ಮಿ ಆಫೀಸರ್ನ ಮದುವೆ ಮಾಡ್ಕೊಳಕ್ಕೆ ಕೂಡ ಗ್ರೀಷ್ಮ ಗ್ರೀನ್ ಸಿಗ್ನಲ್ ಕೊಡ್ತಾಳೆ. ಜೊತೆಗೆ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡ್ಕೋತಾಳೆ. ಶರುಣ್ ನೊಂದಿಗೆ ಈಸಿಯಾಗಿ ಬ್ರೇಕಪ್ ಮಾಡ್ಕೊಂಡು ತನ್ನ ಹೊಸ ಜೀವನ ಕಟ್ಕೊಳ್ಳೋಣ ಅನ್ನೋ ಪ್ಲಾನ್ ನಲ್ಲಿದ್ದ ಗ್ರೀಷ್ಮಗೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆಂದ್ರೆ ಶರುಣ್ ಆಕೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಆತ ಯಾವುದೇ ಕಾರಣಕ್ಕೂ ಗ್ರೀಷ್ಮನ ಬಿಟ್ಟು ಕೊಡಲು ರೆಡಿ ಇರಲಿಲ್ಲ. ಕೋರ್ಟ್ ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳೋ ಪ್ರಕಾರ ಗ್ರೀಷ್ಮ ಶರುಣ್ನೊಂದಿಗೆ ಪ್ರೀತಿಯ ನಾಟಕವನ್ನ ಆಡ್ಕೊಂಡೇ ಆತನ ಕತೆ ಮುಗಿಸಿ ನಂತರ ಆಕೆಗೆ ಮನೆಯಲ್ಲಿ ಹುಡುಕಿರೋ ಸಂಬಂಧ ನೋಡಿ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಇಂದಲೇ ಈ ಕೃತ್ಯ ಎಸಗಿದ್ದಾಳೆ ಅಂತಾರೆ. ಸೊ ಹಾಗಾಗಿ ಗ್ರೀಷ್ಮ ಶರುಣ್ಗೆ ಜ್ಯೂಸ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾಳೆ. ಆದ್ರೆ ಆ ಜ್ಯೂಸ್ ನ ಶರುಣ್ ಕುಡಿದ ನಂತರ ಆತನಿಗೆ ಅದು ಕಹಿ ಆಗಿದೆ ಅಂತ ಅನಿಸಿ ಅಲ್ಲೇ ಉಗಿತಾನೆ. ನಂತರ ಅದಕ್ಕೆ ಆಕೆ ಇದು ಎಕ್ಸ್ಪೈರಿ ಆಗಿದೆ ಅಂತ ಅನಿಸುತ್ತೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ನಂತರ ಅಕ್ಟೋಬರ್ 14, 2022ರ ದಿನ ಕನ್ಯಾಕುಮಾರಿಯಲ್ಲಿರುವ ತನ್ನ ಮನೆಗೆ ಗ್ರೀಷ್ಮ ಶರುಣ್ನನ್ನ ಕರೀತಾಳೆ. ಮನೆಯಲ್ಲಿ ಯಾರು ಇಲ್ಲ, ನಾವಿಬ್ರೆ ಆರಾಮಾಗಿ ಇರೋಣ ಬಾ ಅಂತ. ಮನೆಗೆ ಬಂದ ಶರುಣ್ಗೆ ಆಯುರ್ವೇದಿಕ್ ಕಷಾಯದಲ್ಲಿ ಪ್ಯಾರಾಕ್ವೆಟ್ ಎಂಬ ಕ್ರಿಮಿನಾಶಕವನ್ನ ಸೇರಿಸಿ ಆತನಿಗೆ ಕುಡಿಯಲು ಕೊಡ್ತಾಳೆ. ಆತ ಕೂಡ ಅದನ್ನ ಬಹಳನೇ ಪ್ರೀತಿಯಿಂದ ಕುಡಿತಾನೆ. ಕುಡಿದ ಕೆಲವೇ ಟೈಮ್ ನಲ್ಲಿ ಶರುಣ್ ವಾಮಿಟ್ ಮಾಡ್ಕೊಳಕ್ಕೆ ಶುರು ಮಾಡ್ತಾನೆ. ನಂತರ ಆತನ ದೇಹದ ಒಂದೊಂದೇ ಅಂಗಗಳು ನಿಷ್ಕ್ರಿಯಗೊಳ್ತಾ ಬರುತ್ತೆ. ಯಾವಾಗ ಶರುಣ್ ವಾಮಿಟ್ ಮಾಡ್ಕೋತಿದ್ನೋ ಆಗ ಅದರಲ್ಲಿ ಯಾವುದೋ ಒಂದು ಬ್ಲೂ ಕಲರ್ ನ ಒಂದು ಪದಾರ್ಥ ಕಾಣಿಸ್ಕೊಳ್ಳಕ್ಕೆ ಶುರುವಾಗುತ್ತೆ. ಇದೇ ಈ ಕೇಸ್ ನಲ್ಲಿ ಮೊಟ್ಟ ಮೊದಲಿಗೆ ಬಂದ ಡೌಟ್. 11 ದಿನಗಳವರೆಗೆ ಹಾಸ್ಪಿಟಲ್ ನಲ್ಲಿ ನರಕ ನೋಡ್ತಿದ್ದ ಶರುಣ್ ಗ್ರೀಷ್ಮನ ಅದೆಷ್ಟರ ಮಟ್ಟಿಗೆ ಪ್ರೀತಿಸ್ತಿದ್ದ ಅಂದ್ರೆ ಆತ ಕೊನೆಯವರೆಗೂ ನಾನು ಗ್ರೀಷ್ಮ ಮನೆಗೆ ಹೋಗಿದ್ದೆ, ಆಕೆ ಕುಡಿಯಲು ಕಷಾಯ ಕೊಟ್ಲು, ಅದಾದ ನಂತರವೇ ನಾನೀಗೆ ಹೀಗೆ ಆಗಿದೆ ಅಂತ ಒಂದು ಮಾತನ್ನು ಹೇಳಿರೋದಿಲ್ಲ. ಅಕ್ಟೋಬರ್ 25ರಂದು ಅಂದ್ರೆ ಶರುಣ್ ಸಾಯೋ ದಿನ
ಪೊಲೀಸರು ತಗೊಂಡ ಕೊನೆ ಸ್ಟೇಟ್ಮೆಂಟ್ ನಲ್ಲಿ ಆ ಕಷಾಯದ ವಿಷಯನ ಹೇಳ್ತಾನೆ. ಹಾಗೆ ಪೊಲೀಸರು ಮತ್ತೆ ಪೋಷಕರಲ್ಲಿ ವಿನಂತಿಸ್ಕೊಳ್ತಾನೆ, ಇದರಲ್ಲಿ ಗ್ರೀಷ್ಮದೇನು ತಪ್ಪಿಲ್ಲ, ಆಕೆಗೆ ಏನು ಮಾಡಬೇಡಿ ಅಂತ. ನಂತರ ಪೊಲೀಸರು ಒಂದೊಂದೇ ಡಾಟ್ ಗಳನ್ನ ಕನೆಕ್ಟ್ ಮಾಡಿ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲದೆ ಇದ್ದಿದ್ರಿಂದ ಪೊಲೀಸರು ಪ್ರತಿಯೊಂದನ್ನು ಸೈಂಟಿಫಿಕ್ ಎವಿಡೆನ್ಸಸ್ ಮೂಲಕವೇ ಈ ಕೇಸ್ ನ ಪ್ರೋಗ್ರೆಸ್ ಮಾಡ್ಕೊಂಡು ಬರ್ತಾರೆ. ನಂತರ ಇದೇ ಜನವರಿ 20ರಂದು ನೇತಿಕಾರನ್ ಸೆಷನ್ ಕೋರ್ಟ್ ಫೈನಲ್ ಆಗಿ ಗ್ರೀಷ್ಮಗೆ ಗಲ್ಲು ಶಿಕ್ಷೆ ವಿಧಿಸಿತು. ಸಾಕ್ಷಿ ನಾಶ ಮಾಡಿದ ಗ್ರೀಷ್ಮನ ಸಂಬಂಧಿಗೆ 3 ವರ್ಷ ಶಿಕ್ಷೆ ವಿಧಿಸಿದೆ. ಈವನ್ ಮೊದಲಿಗೆ ಶರುಣ್ನ ಕೊಲೆಯ ಹಿಂದೆ ಗ್ರೀಷ್ಮಳ ತಾಯಿಯ ಕೈವಾಡ ಇದೆ ಅಂತ ಶರುಣ್ನ ತಂದೆ ತಾಯಿ ಅನುಮಾನ ವ್ಯಕ್ತಪಡಿಸ್ತಾರೆ. ಆದ್ರೆ ಕೋರ್ಟ್ ಆಕೆಯ ಇನ್ವಾಲ್ವ್ಮೆಂಟ್ ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಹೇಳಿ ಗ್ರೀಷ್ಮಳ ತಾಯಿನ ಬಿಡುಗಡೆ ಮಾಡುತ್ತೆ. ಕೋರ್ಟ್ ನಲ್ಲಿ ತೀರ್ಪು ಪ್ರಕಟವಾದ ನಂತರ ಗ್ರೀಷ್ಮಳನ್ನ ಏನಾದ್ರೂ ಕೊನೆಯದಾಗಿ ಹೇಳಕ್ಕಿದ್ಯಾ ಅಂತ ಕೇಳಿದ್ದಕ್ಕೆ ಆಕೆ ಒಂದು ಲೆಟರ್ನ ಜಡ್ಜ್ಗೆ ಕೊಡ್ತಾಳೆ. ಅದರಲ್ಲಿ ಆಕೆ ಹೇಳ್ತಾಳೆ, ನನಗಿನ್ನೂ 24 ವರ್ಷ ವಯಸ್ಸು, ಇನ್ನು ಎಜುಕೇಶನ್ ಮುಗಿಸಿಲ್ಲ, ಜೊತೆಗೆ ನನಗೆ ಯಾವುದೇ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ. ಹಾಗಾಗಿ ಕೋರ್ಟ್ ನನ್ನ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಇದಕ್ಕೆ ಕೋರ್ಟ್ ಹೇಳುತ್ತೆ, ನಿನ್ನ ವಯಸ್ಸನ್ನ ಪರಿಗಣನೆಗೆ ತಗೊಳ್ಳೋ ಪ್ರಶ್ನೆಯೇ ಇಲ್ಲ, ನಿನಗೆ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ, ಚೆನ್ನಾಗಿ ಓದ್ತೀನಿ ಅಂತ ಹೇಳ್ತೀಯಲ್ಲ, ನೀನು ಈ ಕೊಲೆಯನ್ನ ಎಷ್ಟು ದಿನಗಳಿಂದ ಪ್ಲಾನ್ ಮಾಡಿದ್ಯಾ? ಅಮಾಯಕಿ ಆಗಿದ್ರೆ ಮೊದಲ ಬಾರಿಯೇ ಆತನಿಗೆ ಮಾತ್ರೆ ಹಾಕಿ ಕೊಲ್ಲುವಾಗ್ಲೇ ನಿನ್ನ ಪ್ಲಾನ್ ನ ಡ್ರಾಪ್ ಮಾಡಬೇಕಿತ್ತು. ಆದ್ರೆ ನೀನು ಆತನನ್ನು ಕೊಲ್ಲೋವರೆಗೂ ಬಿಡ್ಲೇ ಇಲ್ಲ. ಇದು ಕ್ರಿಮಿನಲ್ ಹಿಸ್ಟ್ರಿ ಅಲ್ಲದೆ ಇನ್ನೇನು ಅಂತ ಗ್ರೀಷ್ಮಳನ್ನ ಪ್ರಶ್ನಿಸುತ್ತೆ. ಸೊ ಹಾಗಾಗಿ ಗ್ರೀಷ್ಮ ಮಾಡಿರೋ ಕೃತ್ಯ ಸಮಾಜಕ್ಕೆ ತಪ್ಪು ಸಂದೇಶ ಕೊಡುತ್ತೆ ಅಂತ ಹೇಳಿ, ಪವಿತ್ರವಾಗಿ ನೋಡೋ ಪ್ರೀತಿಗೆ ಕಳಂಕ ತಂದಿದ್ಯಾ ಅಂತ ಹೇಳಿ ಇದೊಂದು ಅಪರೂಪದಲ್ಲೇ ಅಪರೂಪವಾದ ಕೇಸ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕ್ಯಾಟಗರಿಗೆ ಹಾಕಿ ಆಕೆಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ. ವೀಕ್ಷಕರೇ, ಈಗ ನಿಮಗೆ ಈ 2 ಕೇಸ್ಗಳನ್ನ ಡೀಟೇಲ್ ಆಗಿ ಹೇಳಿದ್ದೇನೆ. ಇಲ್ಲಿ ಒಂದು ಕೇಸ್ನಲ್ಲಿ ನಮಗೆ ಹೊರಗಡೆಯೇ ಬಹಳನೇ ಕ್ರೂರವಾಗಿ ದಾರುಣವಾಗಿ ಏನ್ ನಡೀತಿದೆ ಅಂತ ಕಾಣಿಸ್ತಿದೆ. ಮತ್ತೊಂದರಲ್ಲಿ ಹೊರಗಡೆ ಕಾಣದಿದ್ರು ಒಬ್ಬ ಮನುಷ್ಯ ಯಾವ ರೀತಿ ತನ್ನ ಸ್ವಾರ್ಥಕ್ಕಾಗಿ ಕೊಲೆ ಮಾಡ್ತಾನೆ ಅಂತ ಕಾಣಿಸ್ತಿದೆ. ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಲೇಬಾರದು. ಯಾಕೆಂದ್ರೆ ಇಲ್ಲಿ 2 ಜೀವಗಳು ಬಲಿಯಾಗಿವೆ, 2 ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಜನಗಳು ಕೋರ್ಟ್ ನಲ್ಲಿ ಏನ್ ಕೇಳಿಕೊಂಡ್ರು, ಕೊನೆಯದಾಗಿ ಕೋರ್ಟ್ಗಳು ಯಾವ ಯಾವ ಅಂಶಗಳನ್ನ ಪರಿಗಣಿಸಿ ತೀರ್ಪನ್ನ ಕೊಡ್ತಾರೆ ಅನ್ನೋದು ಬಹಳನೇ ಮುಖ್ಯ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ನಡೆದದ್ದು 2 ಕೊಲೆಯೇ, ಆದ್ರೆ ತೀರ್ಪು ಮಾತ್ರ ಬೇರೆ ಬೇರೆ. ಅದಕ್ಕೆ ಕಾರಣಗಳನ್ನ ಜಡ್ಜ್ಗಳು ಏನಂತ ಕೊಟ್ರು ಅನ್ನೋದನ್ನ ನಿಮಗೆ ಆಲ್ರೆಡಿ ವಿವರಿಸಿದ್ದೇನೆ. ಇಲ್ಲಿ ಒಂದು ತೀರ್ಪನ್ನ ನಮ್ಮ ಸಮಾಜ ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಅಂದ್ರೆ ಗ್ರೀಷ್ಮ ಕೇಸ್ನಲ್ಲಿ. ಆದ್ರೆ ಕೋಲ್ಕತ್ತಾ ಕೇಸ್ನಲ್ಲಿ ಕೋರ್ಟ್ ನ ಜಡ್ಜ್ಮೆಂಟ್ ಜನಸಾಮಾನ್ಯರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ಗ್ರೀಷ್ಮಗೆ ಕೊಟ್ಟ ತೀರ್ಪು 100% ಅಕ್ಸೆಪ್ಟಬಲ್ ಆಗಿದ್ರು ಈ ಕೋಲ್ಕತ್ತಾ ರೇಪ್ ಕೇಸ್ನಲ್ಲಿ ಗಲ್ಲು ಶಿಕ್ಷೆ ಯಾಕೆ ವಿಧಿಸಿಲ್ಲ ಅನ್ನೋಕೆ ಒಂದು ಸ್ಮಾಲ್ ಥಿಯರಿ ಹೇಳೋದಾದ್ರೆ, ಗಲ್ಲು ಶಿಕ್ಷೆಯ ಪರಿಭಾಷೆಯನ್ನ ಕೋರ್ಟ್ ಸಾಮಾನ್ಯವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಕ್ಯಾಪಿಟಲ್ ಪನಿಷ್ಮೆಂಟ್ ಇರಲೇಬಾರದು ಅಂತ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ಗಳು ಹೋರಾಟ ಮಾಡ್ತಾನೆ ಇರ್ತಾರೆ. ಎಂತದ್ದೇ ಕ್ರೂರವಾದ ಅಪರಾಧ ಎಸಗಿದ್ರು ಅಪರಾಧಿಗೆ ಗಲ್ಲು ಶಿಕ್ಷೆ ಕೊಡೋದು ಸರಿಯಲ್ಲ ಅನ್ನೋದು ಅವರ ವಾದ. ಜೊತೆಗೆ ಕೋರ್ಟ್ ಹೇಳುತ್ತೆ, ನಾವು ಜಡ್ಜ್ಮೆಂಟ್ ಕೊಡೋದು ಕ್ರೈಮ್ ನ ಸಾಯಿಸೋಕೆ, ಯಾವ ಉದ್ದೇಶಕ್ಕಾಗಿ ಆ ಕ್ರೈಮ್ ನಡೆದಿದೆಯೋ ಅದನ್ನ ಅಳಿಸಿ ಹಾಕೋಕೆ, ಕ್ರಿಮಿನಲ್ ಗಳನ್ನ ಕೊಲ್ಲೋಕೆ ಅಲ್ಲ ಅಂತ. ಈವನ್ ಕ್ರಿಮಿನಲ್ ಗಳನ್ನ ಸಾಯಿಸೋದ್ರಿಂದ ಕ್ರೈಮ್ ಸತ್ತು ಹೋಗುತ್ತಾ ಅಂತಾನೂ ಪ್ರಶ್ನಿಸುತ್ತೆ ಕೋರ್ಟ್. ನಿರ್ಭಯ ಕೇಸ್ ನಲ್ಲಿ ಗಲ್ಲು ಶಿಕ್ಷೆ ಕೊಟ್ಟ ಅಪರಾಧಿಗಳಿಂದ ಏನಾಯ್ತು? ಒಂದೇ ಕ್ಷಣದಲ್ಲಿ ಅವರು ಸತ್ತು ಹೋದ್ರು. ಆದ್ರೆ ಅವರೆಲ್ಲ ಆ ಬಾಧಿತೆಗೆ ಕೊಟ್ಟ ಚಿತ್ರಹಿಂಸೆಗೆ ಅದು ಸಮಾನವ? ಜೀವನ ಪರ್ಯಂತ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ನರಳಿ ನರಳಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತಹ ಶಿಕ್ಷೆ ಕೊಡಬೇಕು ಅಥವಾ ಒಂದೇ ಕ್ಷಣದಲ್ಲಿ ಚಿರನಿದ್ರೆಗೆ ಜಾರಿಸಬೇಕು ಅನ್ನೋದು ಕೋರ್ಟ್ನ ಪ್ರಶ್ನೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಅಪರಾಧ ಮಾಡಿದ ತಕ್ಷಣವೇ ಅವರಿಗೆ ಗಲ್ಲು ಶಿಕ್ಷೆ ಕೊಟ್ಟು ಸಾಯಿಸೋದು ಉತ್ತಮವ, ಇಲ್ಲ ಆ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅಂತ 20 ವರ್ಷವೋ 30 ವರ್ಷವೋ ಇಲ್ಲ ಸಾಯೋವರೆಗೂ ಜೈಲಿನಲ್ಲೇ ಇರೋ ಹಾಗೆ ಶಿಕ್ಷೆ ಆಗ್ಬೇಕು? ಇದಕ್ಕೆ ಪರ ವಿರೋಧ ಖಂಡಿತ ಇರುತ್ತೆ. 2 ಅಭಿಪ್ರಾಯಗಳು ತಪ್ಪಲ್ಲ, ಆದ್ರೆ ಅದಕ್ಕೆ ಕೊಡೋ ಕಾರಣ ಮುಖ್ಯವಾಗಿರುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.